ಹೊನ್ನಾವರದ ತಾಲೂಕು ಆಸ್ಪತ್ರೆಯಲ್ಲಿ ಮಂಕಿ ಪಾಕ್ಸ್ ಕಾಯಿಲೆಯ ನಿರ್ವಹಣೆಯ ಬಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಆಸ್ಪತ್ರೆಯ ಹೃದಯ ತಜ್ಞರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಮಾತನಾಡಿ, ಎಂಪಾಕ್ಸ್ ಕಾಯಿಲೆ ಒಂದು ಹಳೆಯ ಕಾಯಿಲೆಯಾಗಿದ್ದು ಈಗ ಮತ್ತೆ ಹೊಸದಾಗಿ ಜಗತ್ತಿನಲ್ಲಿ ಕೆಲವು ಕಡೆ ಕಾಣಿಸಿಕೊಂಡಿದೆ. ಈ ಕಾಯಿಲೆ ಪ್ರಾಣಿಗಳ ಮುಖಾಂತರ ಮನುಷ್ಯರಿಗೆ ಬಂದಿದ್ದು ಈಗ ಮನುಷ್ಯರಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಹುದಾಗಿದೆ. ಈ ಕಾಯಿಲೆಗೆ ಚಿಕಿತ್ಸೆ ಇದ್ದು ಪ್ರಾರಂಭಿಕ ಹಂತದಲ್ಲಿಯೇ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಯಾರಿಂದ ಬರ್ತಾ ಇದೆ ಸೊ ಅದನ್ನ ಐಡೆಂಟಿಫೈ ಮಾಡಿದ್ರೆ ಯು ಕ್ಯಾನ್ ಪ್ರಿವೆಂಟ್ ಇಟ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದು ಅಲ್ವಾ? ಸೊ ಟು ಪ್ರೊವೈಡ್ ಆಪ್ಟಿಮಲ್ ಕ್ಲಿನಿಕಲ್ ಕೇರ್ ಟು ದಿ ಕೇಸ್ ಟ್ರೀಟ್ಮೆಂಟ್, ಸಪೋರ್ಟಿವ್ ಟ್ರೀಟ್ಮೆಂಟ್, ಐಸೋಲೇಟ್ ದ ಕೇಸ್. ಯಾಕೆ ಟ್ರಾನ್ಸ್ಮಿಷನ್ ಆಗಬಾರ್ದು, ಅವರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಷನ್ ಆಗಬಾರ್ದು ಅಂತ ಇಮಿಡಿಯೇಟ್ಲಿ ಅವರು ಐಸೋಲೇಟ್ ದ ಕೇಸ್. ಆಮೇಲೆ ಐಡೆಂಟಿಫೈ, ಮ್ಯಾನೇಜ್ ಅಂಡ್ ಫಾಲೋ ದ ಕಾಂಟ್ಯಾಕ್ಟ್ಸ್ ಟು ರೆಕಗ್ನೈಸ್ ಅರ್ಲಿ ಸೈನ್ಸ್ ಆಫ್ ಇನ್ಫೆಕ್ಷನ್. Those who have already in contact with the disease, ಅವ್ರನ್ನ ಆದಷ್ಟು ಐಸೋಲೇಟ್ ಮಾಡಿ ಅವ್ರ ಮೇಲೆ ನಿಗಾ ಇಡಬೇಕು. ಕಮಿಂಗ್ ಟು ಇಂಡಿಯಾ, ಫಸ್ಟ್ ಕೇಸ್ ವಾಸ್ ಡಿಟೆಕ್ಟೆಡ್ ಇನ್ ಕೇರಳ. ನಮಗೆಲ್ಲ ಗೊತ್ತಿರೋ ಕೇರಳ ಎಲ್ಲ ಶುರುವಾಗೋದು ಕೇರಳದಲ್ಲಿ. ಹಿಮಾಲಯ ಹತ್ತುವಾಗ ಯಾರು ಇಳಿತಾ ಇದ್ದಾರೆ, ಲಾಟ್ ಆಫ್ ಕೇರಳಿಯನ್ಸ್ ಸಾರಿ ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಶುರುವಾಗೋದು ಅಲ್ಲಿಂದ. ಕೋವಿಡ್ ಐ ಥಿಂಕ್ ಸ್ಟಾರ್ಟೆಡ್ ಫ್ರಮ್ ಕೇರಳ ಅನಿಸ್ತದೆ. ಬೆಂಕಿ ಬಿಟ್ಟಿತ್ತು ಅಲ್ಲಿ ದೊಡ್ಡ ಕೇರಳದಲ್ಲಿ. ಸೊ ಫಸ್ಟ್ ಕೇಸ್ ವಾಸ್ ಡಿಟೆಕ್ಟೆಡ್ ಇನ್ ಕೊಲ್ಲಂ ಇನ್ 2022. ಸೊ ಲಾಸ್ಟ್ ಕೇಸ್ ಅಂದರೆ ರೀಸೆಂಟ್ಲಿ ಲಾಸ್ಟ್ ಕೇಸ್ ಅಂದರೆ ಮುಗಿದೋಗ್ಲಿಲ್ಲ, ಮತ್ತೆ ಬರ್ಬೋದು. ಸೊ ಲಾಸ್ಟ್ ಕೇಸ್ ಅಂದರೆ ಈಗ ರೀಸೆಂಟ್ಲಿ ಲಾಸ್ಟ್ ಕೇಸ್ 27 ಮಾರ್ಚ್ 2024 ಹರಿಯಾಣದಲ್ಲೂ ಇದೆ ಅಂತ ನಂಗೆ ಗೊತ್ತಿಲ್ಲ. There are 30 laboratory ಎಂಪಾಕ್ಸ್ ಕಾಯಿಲೆ ಬಗ್ಗೆ ಮತ್ತು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದರು. ಎಂಪಾಕ್ಸ್ ಕಾಯಿಲೆ ನಮ್ಮಲ್ಲಿ ಕಾಣಿಸಿಕೊಂಡರೆ ಆಸ್ಪತ್ರೆ ಮತ್ತು ಸಿಬ್ಬಂದಿ ವರ್ಗ ಅದನ್ನು ಯಾವ ರೀತಿ ನಿರ್ವಹಿಸಬೇಕು, ಸಿಬ್ಬಂದಿಗಳು ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ, ನೀಡುವ ಚಿಕಿತ್ಸೆಗಳ ಬಗ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ವಿವರವಾಗಿ ಮಾಹಿತಿ ನೀಡಿದರು. ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಂಪಾಕ್ಸ್ ಕಾಣಿಸಿಕೊಂಡಿರುವ ಬಗ್ಗೆ ಸುದ್ದಿ ಇದ್ದು, ರೋಗಿಗಳ ಪ್ರಮಾಣದ ವಿವರಗಳನ್ನು ಕಲೆ ಹಾಕಿ ಅವರಿಗೆ ಇರುವ ಆರೋಗ್ಯದ ತೊಂದರೆಗಳ ಬಗ್ಗೆ ವಿಶ್ಲೇಷಿಸಬೇಕಾಗುತ್ತದೆ. ಚರ್ಮದಲ್ಲಿ ಕಾಣಿಸಿಕೊಳ್ಳುವ ಗುಳ್ಳೆ, ದುದ್ದುಗಳು ಜೊತೆಗೆ ಜ್ವರದ ಲಕ್ಷಣಗಳು ಕಾಣಿಸಿಕೊಂಡರೆ ಅಂತಹವರುಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿ ಚಿಕಿತ್ಸೆ ನೀಡಬೇಕಾಗುತ್ತದೆ. ಎಂಪಾಕ್ಸ್ನಿಂದ ಬರಬಹುದಾದ ಯಾವುದೇ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಲು ನಾವು ಸನ್ನದ್ಧರಾಗಿರೋಣ ಎಂದು ಹೇಳಿದರು. Suspect case means swollen lymph nodes, fever, headache, body ache, profound weakness, just like any other viral fever. Probable case, a person meeting in the case definition for otherwise last case ಗಳನ್ನ ಯಾರಾದರೂ ಮೀಟ್ ಮಾಡಿದ್ರೆ clinically compatible illness ಇದ್ದವರನ್ನ ಮೀಟ್ ಮಾಡಿದ್ರೆ and has an epidemiological link, face-to-face exposure, including healthcare workers without appropriate PPE. Again, protection ಇಲ್ಲಿ ಬಂದು direct physical contact with skin-to-skin lesions, including sexual contact, or contact with contaminated materials such as clothing, bedding. ಆಸ್ಪತ್ರೆಯ ಎಲ್ಲಾ ತಜ್ಞ ವೈದ್ಯರುಗಳು ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದರು. ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿಗಳಾದ ಶಶಿಕಲಾ ನಾಯ್ಕ್ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.